ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗುರುವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗುರುವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಆ ದೇವಸ್ಥಾನಕ್ಕೆ ಹೋಗ್ತೀನಿ ಗೊತ್ತಲ್ಲ, ಯಾವಾಗ್ಲೂ ಗುರುವಾರ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ನಾನು. ಸೊ ಹಾಗೇನೆ, ಆದರೆ ಇವತ್ತು ತ್ಯಾಗರಾಜ ನಗರಕ್ಕೆ ಹೋಗ್ತಲ್ಲ, ವಸಂತಪುರಕ್ಕೂ ಹೋಗ್ತಲ್ಲ. ಇಲ್ಲೇ ಮನೆ ಹತ್ರ JP ನಗರ ಇದೆಯಲ್ಲ, ಅಲ್ಲೇ ಪುಟ್ಟನಹಳ್ಳಿ ಹತ್ರ ಬಾಬಾ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಮನೇಲಿ ಇರಬೇಕಾದ್ರೆ ದೇವಸ್ಥಾನಕ್ಕೆ ಹೋದ್ರೇ ಹೋದಂಗಿಲ್ಲ, ಅಂದರೆ ಹೋಗೋಕ್ಕಾಗಲ್ಲ. ಸೊ ಅದರಿಂದ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಹೋಗೋಣ. ಮುಂಚೆ ಅಂದರೆ ಗೊಂಬೆನೂ ಬರೋದು ಲೇಟ್ ಆಗ್ತಿತ್ತು, 3:30 ಆಗ್ತಿತ್ತು ಸ್ಕೂಲಿಂದ ಬರೋದು, ಇಲ್ಲ ನನಗೆ ಕೆಲಸ ಇರ್ತಿತ್ತು. ಹೋದರೆ ನಾನು ಆನಂದ ಇಬ್ಬರೇ ಹೋಗ್ಬೇಕಿತ್ತು. ಬಟ್ ಇವತ್ತೇನಂದರೆ ಇವಾಗ ಎಕ್ಸಾಮ್ ನಡೀತಾ ಇದೆಯಲ್ಲ, ಸೊ ಅದರಿಂದ ಗೊಂಬೆನೂ ಬೇಗ ಬಂದ್ಬಿಡ್ತಾಳೆ. ಇವಾಗ ಆಲ್ರೆಡಿ ಗೊಂಬೆ ಬಂದಿದ್ದಾಳೆ. ಸೊ ಅದರಿಂದ ಇವಾಗ ನಾನು ಆನಂದ ಗೊಂಬೆ 3 ಜನರದ್ದು ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು. ಅದಕ್ಕೆ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಬನ್ನಿ, ಹಾಗಾದರೆ ಹೋಗ್ತಾ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ, ಬಾಬಾ ದೇವಸ್ಥಾನ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಅದು ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಆಮೇಲೆ ಡೈಲಿ ಹೋಗ್ತೀನಲ್ಲ ಭವಾನಿ ಮನೆಗೆ, ಅಲ್ಲೇ ಇರೋದು ಅದು ಕೂಡ ದೇವಸ್ಥಾನ. ನೀವು ನೋಡಿರ್ತೀರ, ತುಂಬ ಫೇಮಸ್ ದೇವಸ್ಥಾನ ಅದು. ಅಂದರೆ ಗಣೇಶನ ದೇವಸ್ಥಾನ ಅದು ಫೇಮಸ್ಸು. ಅದ್ರ ಹಿಂದೆಗಡೆನೇ ಬಾಬನ ದೇವಸ್ಥಾನನೂ ಇದೆ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಇದು ಬಾಂಡ್ಲಿ ಥರ ಕಾಣಿಸ್ತದೆ ಒಂದು ಸ್ವಲ್ಪ. ಇಲ್ಲೇ ಇರೋದು ದೇವಸ್ಥಾನ, ಬಾಬಾ ದೇವಸ್ಥಾನ. ಅಂದರೆ ಇದು ಫೇಮಸ್ ಗಣೇಶನ ದೇವಸ್ಥಾನ. ಅಂದರೆ ಈ ನೋಟಲ್ಲೆಲ್ಲ ಮಾಡಿದ್ರು ಗೊತ್ತಾ, ಪ್ರತಿ ವರ್ಷ ಗಣೇಶ ಹಬ್ಬದ ದಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಇದೇ ದೇವಸ್ಥಾನ. ನೋಡಿದಿರಲ್ಲ ಈ ಗಣೇಶನ ದೇವಸ್ಥಾನನ, ತುಂಬ ಫೇಮಸ್ ದೇವಸ್ಥಾನ ಇದು. ಗಣೇಶನ ಹಬ್ಬದ ದಿನ ವರ್ಷ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಅಲ್ಲಿ ಒಳಗಡೆ ಹೋದ್ರೆ ಬಾಬಾ ದೇವಸ್ಥಾನ ಇದೆ, ಇದು ಗಣೇಶನ ದೇವಸ್ಥಾನ. 11 ಗಂಟೆ ಹಂಗೆ ಬಂದಿದ್ದಿದ್ರೆ ದೇವಸ್ಥಾನ ಓಪನ್ ಇರ್ತಾ ಇತ್ತು ಇಲ್ಲಿ, ಬಟ್ ಓಪನ್ ಇಲ್ಲ ಇವಾಗ. ಬನ್ನಿ ಡೈರೆಕ್ಟಾಗಿ ಇವಾಗ ಬಾಬಾ ದೇವಸ್ಥಾನ ಕೊಟ್ಟವಲ್ಲ. ಏನು ಓಪನ್ ಆಗಿದೆ ಹಾಲು. ಸ್ಟಾರ್ಟ್ ಆಗಿಲ್ವಾ? ಮುಗ್ದೋಗಿದ್ಯಾ ಆರ್ತಿ? ಓ, ಏನೋ ಫ್ರೀ ಕ್ಯಾಂಪ್, ಮೆಡಿಕಲ್ ಕ್ಯಾಂಪ್ ಏನೋ ಇದೆ. ಬಂದು ನಮ್ಗೇನಿಲ್ಲ, ಆದ್ರೆ ಚೆಕ್ ಬಂದ್ಯಾ? ಆನಂದನ್ ಅಜ್ಜಿ ಫೇವ್ರೆಟ್ ಅಜ್ಜಿ ಅವರು. ಚೆಕ್ ಮಾಡ್ತೀನಮ್ಮ, ನೀನು ಚೆಕ್ ಮಾಡ್ತೀರಾ? ನೀವು ಚೆಕ್ ಮಾಡ್ತೀರಾ?
ನಾವು ಇವತ್ತಿನಿಂದ ಈ ದೇವಸ್ಥಾನದ ಆವರಣದಲ್ಲಿ ಇದು ನೋಡಿ ಹೆಂಗೆ ಗೊತ್ತಾಯ್ತು ನಮ್ಮ ಮನೇಲಿ ಇವಾಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಳಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯ್ತಲ್ಲ ಇವನ್ನ ಕರ್ಕೊಂಡು ಬಂದೋದಕ್ಕೆ. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ದ್ವಾರಕಮ್ಮ ಇದ್ರು ಅಂತ ಪ್ರದಕ್ಷಿಣೆ ಮಾಡ್ಕೊಂಡು ಇವಾಗ ಇಲ್ಲಿ ಬಂದಮೇಲೆ ಮೆಟ್ಲು ಇಳ್ಕೊಂಡು ಕೆಳಗಡೆ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದ ತಗೊಂಡು ಹೊರಡಬೇಕು. ಸೊ ಪ್ರಸಾದ ಬನ್ನಿ ತೋರಿಸ್ತೀನಿ ಏನೇನಿರುತ್ತೆ ಅಂತ ಹೇಳಿ. Vale. ಜಸ್ಟ್ ಇವಾಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಅಪರೂಪಕ್ಕೆ ಎಲ್ಲಾದರೂ ಕರ್ಕೊಬಂದರೆ ಇದೇ ಉಳ್ದು ಆಟ ಆಟ ಆಟ. ಅವರು ಫ್ರೆಂಡ್ಸ್ ಎಲ್ಲ ಯಾರೋ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಂತೆ. ಸೊ ಅದಕ್ಕೆ ಆಟ ಆಡೋಣ ಅಂತ ಅವ್ರ ಅಪ್ಪನ ಕರ್ಕೊಂಡು ಹೋಗ್ತಾ ಅವಳೆ. ಅಲ್ಲಿ ಊಟ ಮಾಡಿ ಇಲ್ಲಿ ಬಂದು ತಟ್ಟೆ ಎಲ್ಲ ತೊಳೆಯೋಕ್ಕೆ ವ್ಯವಸ್ಥೆನೂ ಇರುತ್ತೆ, ಕುಡಿಯೋ ನೀರು ವ್ಯವಸ್ಥೆನೂ ಇರುತ್ತೆ. ತೊಳೆದು ಇವಾಗ ನೋಡಿ ಎಷ್ಟು ದೊಡ್ಡ ವಿಶಾಲವಾದ ಜಾಗ ಇದೆ. ಆರಾಮಾಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋದು. ಆಮೇಲೆ ಎಷ್ಟು ದೊಡ್ಡ ಗೋಪುರ ಅಲ್ವಾ, ದೊಡ್ಡ ಗೋಪುರ. ಇಲ್ಲಿಗೆ ಬಂದರೆ ಆಟ ಏನೇನೋ ಆಟ ಆಡೋದೆಲ್ಲ ಹಾಕ್ಬಿಟ್ಟವ್ರು, ಅದಕ್ಕೆ ಬರ್ತಾ ಇಲ್ಲ ಅವಳು.
ಓಹೋ, ಬೆಟ್ಟದ ನೆಲ್ಲಿಕಾಯಿ. ತುಳಸಿ ಹಬ್ಬದ ದಿನ ಒಂದೇ ಒಂದು ಗರಿನೂ ಸಿಗಲ್ಲ, ಎಷ್ಟು ಬೆಟ್ಟದ ನೆಲ್ಲಿಕಾಯಿ ಐತೆ ನೋಡಿ. ಬೆಟ್ಟದ ನೆಲ್ಲಿಕಾಯಿ, ನಲ್ಲಿಕಾಯಿ. ಒಂದು ನಲ್ಲಿಕಾಯಿಗೆ ತುಳಸಿ ಹಬ್ಬದ ಟೈಮಲ್ಲಿ ಕಮ್ಮಿ ಅಂದ್ರೂ ಎಷ್ಟೋ 10 ರೂಪಾಯಿ ಕೊಡ್ತೀವಿ. ಇವಾಗ ನೋಡಿ ಎಷ್ಟಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ದೇವಸ್ಥಾನ. ಇದು ಒಳಗಡೆ ಬರ್ಬೇಕು ಆ್ಯಕ್ಚುಲಿ. ಒಳಗಡೆಗೆ ಬೆಳಗ್ಗೆ ಏನಾದರೂ ಬೇಗ ಬಂದಿದ್ರೆ ಹೋಗ್ಬೋದಿತ್ತು, ಲೇಟ್ ಆಗೋಯ್ತಲ್ಲ ಅದಕ್ಕೆ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಏನಂದರೆ ನಾನು ಪ್ರತಿ ವರ್ಷ ಗಣೇಶನ ಹಬ್ಬದ ದಿನ ಇಲ್ಲಿಗೆ ಬರ್ತಿದ್ದಿದ್ದು ಗೊತ್ತಾ. ಮದುವೆ ಆದಾಗಿಂದ ಇದೇ ದೇವಸ್ಥಾನಕ್ಕೆ ಬರ್ತಿದ್ದಿದ್ದು. ಸೊ ಏನಾಯಿತು ಒಂದು ಇದರಲ್ಲಿ ಅಂದರೆ ಅದೇ ಹೇಳಿದೆ ಗೊತ್ತಾ ನಿಮಗೆ, ಚಂದ್ರನ ನೋಡ್ಬಿಡ್ತೀನಿ, ಅದಕ್ಕೆ ನಾನು ಬರಲ್ಲ ಅಂತ ಇದೇ ದೇವಸ್ಥಾನದಲ್ಲೇ ಚಂದ್ರನ ನೋಡ್ತಾ ಇದ್ದಿದ್ದು. ಅಂದರೆ ಇಲ್ಲಿ ಒಳಗಡೆ ಇಲ್ಲಿ ದರ್ಶನ ಮಾಡ್ಕೊಂಡು ಹಿಂಗೆ ಬರ್ತಿದ್ವಾ, ಹಿಂಗೋಗಿ ಆ ಕಡೆಯಿಂದ ಇಲ್ಲಿ ಏನು ಮಾಡ್ತಿದ್ರು, ಇಲ್ಲಿ ಅಂದರೆ ವರ್ಷ ವೆರೈಟಿಯಾಗಿ ಗಣೇಶನ ಕೂರಿಸ್ತಾರೆ. ಅಂದರೆ ಒಂದ್ಸಲಿ ಕಬ್ಬಲ್ಲಿ, ಒಂದ್ಸಲಿ ತೆಂಗಿನಕಾಯಲ್ಲಿ, ಈ ಥರ ವೆರೈಟಿಯಾಗಿ ಕೂರಿಸ್ತಾ ಇರ್ತಾರೆ. ಸೊ ಆವಾಗ ಅಲ್ಲಿ ನೋಡ್ಬೇಕಾದ್ರೆ ಕರೆಕ್ಟಾಗಿ ಎದುರುಗಡೆಗೆ ಚಂದ್ರ ಅಲ್ಲಿ ಕಾಣ್ತಾನೆ, ಸೊ ಅದರಿಂದ ಏನು ಮಾಡಿದೆ, ಬರೋದೇ ಬಿಟ್ಟುಬಿಟ್ಟೆ ನಾನು. ಗಣೇಶ ಹಬ್ಬ ಮುಗಿಸ್ಕೊಂಡು ಆಮೇಲಿಂದ ಬರ್ತಿದ್ದೆ ನಾನು. ಇದೇ ರೀಸನ್ಗೆ ನಾನು ಗಣೇಶ ಹಬ್ಬದ ದಿನ ಬರ್ತಿರ್ಲಿಲ್ಲ ಹೊರಗಡೆ. ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಅಲ್ಲಿ ಹೋಗಂಗಿಲ್ಲ, ಆಗಲೇ ಅಲ್ಲಿ ಚಂದ್ರ ಕಾಯ್ತಾ ಇರ್ತಾಯಿತ್ತು. ಅದಕ್ಕೆ ಆವಾಗಿಂದನೇ ಬಿಟ್ಬಿಟ್ಟೆ ಬರೋದು. ಆಮೇಲೆ ಬರ್ತೀನಿ, ಗಣೇಶ ಹಬ್ಬ ಮುಗಿದು ನೆಕ್ಸ್ಟ್ ಡೇಗೆ ಬರ್ತೀನಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೇ ಪ್ರಸಾದ ಇತ್ತು, ಪ್ರಸಾದನ ತಿನ್ಕೊಂಡು ಇವಾಗ ಮನೆಗೆ ಹೋಗಬೇಕು. ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಸೊ ಇವಾಗ ಮನೆಗೆ ಹೋದ್ಮೇಲೆ ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ಹೋಗಿ ಅಂಗಡಿಲಿ ಸ್ವಲ್ಪ ಕೆಲಸ ಇದೆ, ಸೊ ಅಂಗಡಿಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು. ಎಷ್ಟು ದಿನ ಆಗಿತ್ತಲ್ಲ ಅಲ್ಲಿಂದ ನಾನು ನೀನು ಪಾಪು 3 ಜನನೂ ಬಂದು ದೇವಸ್ಥಾನಕ್ಕೆ. ಯಾವಾಗೂ ಬಂದರೆ ನಾನು ಮತ್ತು ಆನಂದ ಇಬ್ಬರೇ ಬರೋಕ್ಕಾಗ್ತಿದ್ದು, ಯಾಕೆಂದರೆ ಕೊಂಬೆ ದೇವಸ್ಥಾನಕ್ಕೆ ಇದಕ್ಕೆ ಸ್ಕೂಲ್ಗೆ ಹೋಗ್ಬಿಡ್ತಿದ್ಲು. ನಾನು ಮತ್ತು ಆನಂದ ಇಬ್ಬರೇ ಯಾವಾಗೂ ಬರ್ತಾ ಇದ್ದಿದ್ದು. ಅಮ್ಮನೂ ಕೂಡ ಕರ್ಕೊಂಬರ್ಬೇಕು ಅಂತ ಆಸೆ, ಬಟ್ ಆದರೆ ಅಮ್ಮನೂ ಒಂದ್ಸಲಿನೂ ಬಂದಿಲ್ಲ ಈ ದೇವಸ್ಥಾನಕ್ಕೆ. ಅಂದರೆ ಗಣೇಶ ಹಬ್ಬಕ್ಕೆ ಬರ್ತಾರೆ, ಬಾಬಾ ದೇವಸ್ಥಾನಕ್ಕೆ ಅಂತಲೇ ಸಪ್ರೇಟಾಗಿ ಯಾವತ್ತೂ ಕರ್ಕೊಂಡು ಬಂದಿಲ್ಲ. ಸೊ ನೆಕ್ಸ್ಟ್ ಟೈಮು ಅಮ್ಮನ್ನು ಕೂಡ ಕರ್ಕೊಂಡು ಬರ್ತೀನಿ, ಯಾಕೆಂದರೆ ಅವ್ರು ಈ ದೇವಸ್ಥಾನನ ಬರೀ ಗುರುವಾರದಲ್ಲಿ ಯಾವತ್ತೂ ಬಂದೇ ಇಲ್ಲ. ಗಣೇಶನ ಹಬ್ಬದ ಟೈಮಲ್ಲಿ ಬರ್ತಾರೆ ಗೊತ್ತಾ, ಆವಾಗ ಮಾತ್ರನೇ ಅಮ್ಮ ನೋಡಿರೋದು ಈ ದೇವಸ್ಥಾನನ. ಸೊ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅಮ್ಮನ್ನು ಕರ್ಕೊಂಡು ಬರಬೇಕು. ಆಮೇಲೆ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕಾದ್ರೆ ಅಲ್ಲಿ ಏನೋ ಗಣೇಶ ಕೂರಿಸಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿದ್ವಿ. ಏನೋ ಫಂಕ್ಷನ್ ಇರಬೇಕಂತ ಗಣೇಶನ ಯಾರು ಕೂಡ ಮನಗ್ಬಿಟ್ಟವ್ರೆ ಅನ್ಸುತ್ತೆ, ಹಾಕೊಂಡು ಮನಗ್ಬಿಟ್ಟಿರ್ಬೇಕು. ಗೊಂಬೆ ನಡೆಯಮ್ಮ ಹೋಗೋಣ ಅಂತಿದ್ಲು. ಅಲ್ಲಿ ನೋಡಿ ಎಷ್ಟು ಜನ ಅವರೇ, ಅಲ್ಲಿ ಮಧ್ಯೆ ಒಳಗಡೆ ಹೋಗಿ ದರ್ಶನ ಮಾಡೋಕ್ಕಾಗತ್ತಾ, ಬೇಡ ನಡಿ ಹೋಗೋಣ ಹಂಗೆ ಅಂತ ಅಂದ್ಬಿಟ್ಟು ಹಂಗೆ ಈಚೆಯಿಂದ ನಮಸ್ಕಾರ ಮಾಡ್ಕೊಂಡು ಇವಾಗ ಕರ್ಕೊಂಡೋಗ್ತಾ ಇದ್ದೀನಿ ಮನೆ ಕಡೆಗೆ. ಸೊ ಇವಾಗ ಮನೆಗೆ ಹೋಗಿ ಆನಂದ ಸ್ವಲ್ಪ ಏನೋ ಬಟ್ಟೆ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ದ. ಅಂದರೆ ಅಂಗಡಿಗೆ ಬಟ್ಟೆ ಬುಕ್ಕಿಂಗ್ ಬರುತ್ತಲ್ಲ, ಸೊ ತೊಗೊಂಡು ಬರೋಕ್ಕೆ ಹೋಗಬೇಕು. ನೀನು ಮನೆಗೆ ಹೋಗಿರು, ನಾನು ಅದನ್ನೆಲ್ಲ ತೊಗೊಂಡು ಅಂಗಡಿಲಿ ಇಟ್ಬಿಟ್ಟು ಆಮೇಲೆ ಮನೆಗೆ ಬರ್ತೀನಿ, ಮನೆಗೆ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಒಟ್ಟಿಗೆ ಅಂಗಡಿಗೆ ಹೋಗೋಣ ಅಂತ ಹೇಳ್ದ. ಸೊ ಅದರಿಂದ ಇವಾಗ ನಾನು ಮತ್ತು ಗೊಂಬೆ ಇಬ್ಬರು ಅಂಗಡಿಗೆ ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಏಕೆಂದರೆ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಯಾವ ಥರ ವೀಡಿಯೋ ಮಾಡೋದು ಅಂತ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಐಡಿಯಾಸ್ ಕೊಡಿ, ಅದೇ ಥರ ವೀಡಿಯೋಸ್ನ ನಾನು ಕೂಡ ಮಾಡ್ತಾಯಿರ್ತೀನಿ.
ಓಕೆನಾ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.